ಸಿಗ್ಮಾ ಮೇಲ್ ವಿಜಯ್ ದೇವರಕೊಂಡನ ನೋಡಿದ್ರೆ ಮಂಗನ ಅಂತ ಹುಡುಗಿಯರು ಹುಚ್ಚರ ತರ ಫ್ಯಾನ್ ಆಗಿದ್ರು. ಅದೇನೋ ನಮ್ಮ ಶೆಟ್ರು ವರನೋ ಶಾಪನೋ ಗೊತ್ತಿಲ್ಲ. ಇವ್ರದ್ದು ಒಂದ್ ಸಿನಿಮಾ ಆದ್ಮೇಲೆ ಒಂದ್ ಸಿನಿಮಾ ಫ್ಲಾಪ್ ಆಗ್ತಾನೇ ಇದೆ. ಆದ್ರೆ ಇವತ್ತು ಅವರ ಬಹು ನಿರೀಕ್ಷಿತ ಸಿನಿಮಾ ಕಿಂಗ್ಡಮ್ ರಿಲೀಸ್ ಆಗಿದೆ. ಸಿನಿಮಾ ಹೈಪ್ ತಕ್ಕಂತೆ ಇದೆಯಾ ಇಲ್ವಾ, ಸಿನಿಮಾ ಹೇಗಿದೆ ಅನ್ನೋದು ನಮ್ಮ ಇವತ್ತಿನ ರಿವ್ಯೂ ಅಲ್ಲಿ ನೋಡೋಣ ಬನ್ನಿ. ಹೆಲೋ, ವೆಲ್ಕಮ್ ಟು ಜೆಮ್ಸಿ ಟಾಪಿಕ್. ನಾನು ವಿಜಯ್ ದೇವರಕೊಂಡ ಅವರ ಫ್ಯಾನ್ ಅಲ್ಲ, ಆದ್ರೆ ಈ ಸಿನಿಮಾ ನೋಡಿದ್ದು ಡೈರೆಕ್ಟರ್ ಗೌತಮ್ ಅವರಿಗೋಸ್ಕರ. ಯಾಕಂದ್ರೆ ನಮ್ಮೆಲ್ಲರ ಫೇವ್ರೆಟ್ ಸಿನಿಮಾ ಆದಂತ ಜೆರ್ಸಿ ಸಿನಿಮಾದ ಡೈರೆಕ್ಟರ್ ಇವರೇ. ಅದೇ ರೀಸನ್ ನಾ ಈ ಸಿನಿಮಾ ನೋಡೋದಕ್ಕೆ. ಇನ್ನ ಈ ಸಿನಿಮಾ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಇದು ಇಬ್ಬರು ಅಣ್ಣ ತಮ್ಮದಿರ ಕತೆ. ಕಳೆದೋಗಿರೋ ಅಣ್ಣನ ತಮ್ಮ ಹುಡುಕ್ತಾನ ಇಲ್ವಾ, ಆ ಪ್ರೋಸೆಸ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ಸು, ಕಾನ್ಫ್ಲಿಕ್ಟ್ಸ್ಗಳೇ ಈ ಸಿನಿಮಾದ ಥೀಮು. ಆಕ್ಚುಲಿ ಸಿನಿಮಾ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗೇ ಹೋಗುತ್ತೆ. ಯಾಕಂದ್ರೆ ಅಲ್ಲಿ ಗೌತಮ್ ಅವರ ಸ್ಟೋರಿ ಟೆಲ್ಲಿಂಗ್ ವರ್ಕ್ ಆಗಿದೆ. ಹಾಗೆ ಇದರ ಆಕ್ಷನ್ ಸೀಕ್ವೆನ್ಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅನಿರುದ್ಧ್ ಅವರು ಎಷ್ಟು ಬೇಕು ಅಷ್ಟೇ ಮ್ಯೂಸಿಕ್ ಕೊಟ್ಟಿದ್ದಾರೆ. ವಾವ್ ಅನ್ನೋ ಯಾವ ಎಲಿಮೆಂಟ್ಸು ಮೂಮೆಂಟ್ಸು ಇರಲಿಲ್ಲ. ಇಂಟರ್ವಲ್ ಮುಗಿಸ್ಕೊಂಡು ಪಾಪ್ಕಾರ್ನ್ ತಗೊಂಡು ಬಂದು ಕೂತ್ಕೊಂಡ್ಮೇಲೆ ಅನ್ಸಿದ್ದು ಏನಂದ್ರೆ ಪಾಪ್ಕಾರ್ನ್ ಖಾಲಿ ಆಗ್ತಿದೆ, ಸಿನಿಮಾ ಯಾಕೆ ಮುಗಿತಿಲ್ಲ ಅಂತಾನೆ ಫೀಲ್ ಆಗ್ತಾ ಇತ್ತು. ಸೆಕೆಂಡ್ ಹಾಫ್ ಅಲ್ಲಿ ಸಿನಿಮಾ ಬಿದ್ದೋಗುತ್ತೆ ಗುರು. ತುಂಬಾ ಫ್ಲಾಟ್ ಆಗುತ್ತೆ. ಆಮೇಲೆ ಅದೇ ರಿಪೀಟೆಡ್ ಡ್ರಾಮಾ, 3-4 ಸಿನಿಮಾ ಮಿಕ್ಸ್ ಮಸಾಲ ಅಂತಾನೂ ಅನ್ಸುತ್ತೆ. ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳಲ್ಲಿ ಅದು ಯಾಕೆ ಸೀಕ್ವೆಲ್ ಕಾನ್ಸೆಪ್ಟು ಅಡಾಪ್ಟ್ ಮಾಡ್ಕೊಳ್ತಿದ್ದಾರೋ ನಂಗಂತೂ ಗೊತ್ತಿಲ್ಲ. ಸ್ಟೋರಿನೇ ಇಲ್ಲ ಅಂದ್ರೂ ಇದೊಂದು ಟ್ರೆಂಡ್ ಆಗಿದೆ ಇವಾಗ, ಸೆಕೆಂಡ್ ಪಾರ್ಟ್ ಥರ್ಡ್ ಪಾರ್ಟ್ ಮಾಡೋದು. ಈಗ ಎನಿವೇಸ್ ಈ ಸಿನಿಮಾ ಒಂದು ಆವ್ರೇಜ್ ಕ್ಯಾಟಗರಿಯಲ್ಲಿ ಸೇರುತ್ತೆ. ನೀವು ಬೇಕಿದ್ರೆ ಸಿನಿಮಾ ನೋಡಿ ನನಗೆ ಒಪಿನಿಯನ್ ತಿಳಿಸಿ. ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಕಮೆಂಟ್ ಬಾಕ್ಸಲ್ಲಿ ನಿಮಗೆ ನೀವು ಸಿನಿಮಾ ನೋಡಿದರೆ ಏನು ಅನಿಸ್ತು ಅಂತ ನನಗೆ ತಿಳಿಸಿ. ಥ್ಯಾಂಕ್ ಯು.